ಮೇ 20ರಂದು ಸಾರಿಗೆ ನೌಕರರ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆ ಕಾರ್ಮಿಕ ಇಲಾಖೆ ಕಚೇರಿಯಲ್ಲಿ ಸಂಧಾನ ಸಭೆ ಆರಂಭ ಆಗಿದೆ. ಬೆಂಗಳೂರಿನ ಬನ್ನೇರುಘಟ್ಟದ ಕಾರ್ಮಿಕ ಭವನದಲ್ಲಿ ಸಭೆ ನಡೀತಾ ಇದೆ. ಕಾರ್ಮಿಕ ಇಲಾಖೆ ಆಯುಕ್ತ ದಿನೇಶ್ ಕುಮಾರ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ 4 ನಿಗಮದ ಪ್ರತಿನಿಧಿಗಳು ಕೂಡ ಸೇರ್ತಾರೆ. ಜಂಟಿ ಕ್ರಿಯಾ ಸಮಿತಿ ಹಾಗೆ ನೌಕರರ ಸಂಘಟನೆಗಳು ಕೂಡ ಭಾಗಿಯಾಗಿವೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಮೇ 20ನೇ ತಾರೀಕು ಕರೆ ಕೊಡಲಾಗಿದೆ. ಅದರ ಬೆನ್ನಲ್ಲೇ ಇದೀಗ ಕಾರ್ಮಿಕ ಇಲಾಖೆ ಕಚೇರಿಯಲ್ಲಿ ಸಂಧಾನ ಸಭೆ ಪ್ರಾರಂಭ ಆಗಿದೆ. ಬೆಂಗಳೂರಿನ ಬನ್ನೇರುಘಟ್ಟದ ಕಾರ್ಮಿಕ ಭವನದಲ್ಲಿ ಸಭೆ ನಡೀತಾ ಇದೆ. ಕಾರ್ಮಿಕ ಇಲಾಖೆ ಆಯುಕ್ತ ದಿನೇಶ್ ಕುಮಾರ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಕೆಎಸ್ಆರ್ಟಿಸಿ ಮತ್ತೆ ಬಿಎಂಟಿಸಿ ಸೇರಿ ಒಟ್ಟು 4 ನಿಗಮದ ಪ್ರತಿನಿಧಿಗಳು ಸೇರಿದ್ದಾರೆ. ಕಿರಣ್ ಸೂರ್ಯ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನ ಕೊಡ್ತಾರೆ. ಕಿರಣ್ ಸೂರ್ಯ, ಇದಾಗಲೇ ಸಂಧಾನ ಸಭೆ ಆರಂಭ ಆಗಿದೆ. ಏನ್ ಇನ್ಸೈಡ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ? 20ನೇ ತಾರೀಕಿಗೆ ಏನಾದರೂ ವ್ಯತ್ಯಾಸಗಳಾಗುತ್ತಾ ಇವತ್ತಿನ ಸಭೆಯಿಂದ ಅಂತ? ಹೌದು ಚೈತ್ರ, ಈಗಾಗಲೇ ಕೂಡ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಕಾರ್ಮಿಕ ಭವನದಲ್ಲಿ ಜಂಟಿ ಕ್ರಿಯಾ ಸಮಿತಿ ಹಾಗೂ ಕಾರ್ಮಿಕ ಇಲಾಖೆಯ ಆಯುಕ್ತರ ನೇತೃತ್ವದಲ್ಲಿ ಸಂಧಾನ ಸಭೆ ಈಗಾಗಲೇ ಕೂಡ ಆರಂಭ ಆಗಿರುವಂತದ್ದು. ಸದ್ಯ ಕಳೆದ ಒಂದು 10-15 ನಿಮಿಷಗಳಿಂದಲೂ ಕೂಡ ಸಂಧಾನ ಸಭೆ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಕಾರ್ಮಿಕ ಮುಖಂಡರ ಬೇಡಿಕೆ ಇರುವಂತದ್ದು 26 ತಿಂಗಳೇನು ರಾಜ್ಯ ಸರ್ಕಾರ ವೇತನ ಹಿಂಬಾಕಿ ನೀಡ್ತೀವಿ ಅಂದಿದ್ರು, ಅದನ್ನ 38 ತಿಂಗಳು ಅಂದ್ರೆ 38 ತಿಂಗಳ ವೇತನ ಹಿಂಬಾಕಿಯನ್ನ ನೀಡಬೇಕು ಅನ್ನೋಂಥದ್ದು ಒಂದು. ಎರಡನೇದಾಗಿ 2024 ಜನವರಿಯಿಂದಲೇ ವೇತನ ಪರಿಷ್ಕರಣೆ ಆಗ್ಬೇಕು ಅಂತಂದ್ರೆ ರಾಜ್ಯ ಸರ್ಕಾರ 2025 ಏಪ್ರಿಲ್ನಿಂದ ವೇತನ ಪರಿಷ್ಕರಣೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. 38 ತಿಂಗಳ ವೇತನ ಹಿಂಬಾಕಿಯಲ್ಲಿ 26 ತಿಂಗಳ ವೇತನ ಹಿಂಬಾಕಿಯನ್ನು ನೀಡಲಿಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿರುವಂತದ್ದು. ಇದು ಒಂದು. ಎರಡನೇದು, ಸಾರಿಗೆ ಮುಖಂಡರು ಪಟ್ಟು ಹಿಡಿದಿರುವಂತದ್ದು 25ರಷ್ಟು ವೇತನ ಪರಿಷ್ಕರಣೆ ಮಾಡಬೇಕು. ಇಂದಿನ ಬಿಜೆಪಿ ಸರ್ಕಾರ 15ರಷ್ಟು ವೇತನ ಪರಿಷ್ಕರಣೆಯನ್ನು ಮಾಡಿದ್ದು, ಹಾಗಾಗಿ ತಾವು 25ರಷ್ಟು ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋಂತ ಪಟ್ಟು ನಡೆದಿರುವಂತದ್ದು. ಆದರೆ ರಾಜ್ಯ ಸರ್ಕಾರ ಈಗಾಗಲೇ 12.5ರಷ್ಟು ವೇತನ ಪರಿಷ್ಕರಣೆ ಮಾಡಿ ಆದೇಶ ಹೊರಡಿಸಿರುವಂತದ್ದು. ಇನ್ನೇನು ಮುಂದಿನ ತಿಂಗಳಿನಿಂದ ಈ ವೇತನ ಜಾರಿ ಕೂಡ ಆಗಲಿರುವಂತದ್ದು. ಅದಕ್ಕೆ ಈಗಾಗಲೇ ಸಾರಿಗೆ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಬುಧವಾರ ಬೆಳಗ್ಗೆಯಿಂದಲೇ ನಾವು ಮುಷ್ಕರವನ್ನ ಮಾಡ್ತೀವಿ ಅಂದ್ರೆ ನಾಳೆ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿರುವಂತದ್ದು. ಆ ಗಡುವಿನ ಒಳಗಾಗಿ ನಮ್ಮ ಈ 3 ಪ್ರಮುಖ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಬುಧವಾರ ಬೆಳಗ್ಗೆಯಿಂದ ನಾವು ಮುಷ್ಕರಕ್ಕೆ ಮುಂದಾಗ್ತೀವಿ. ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ ಬಸ್ಗಳು ಕೂಡ ಸಂಚಾರವನ್ನು ಮಾಡೋದಿಲ್ಲ ಅನ್ನುವಂತ ಒಂದು ಮಾತುಗಳನ್ನು ಹೇಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಕಾರ್ಮಿಕ ಇಲಾಖೆಯ ಆಯುಕ್ತರ ನೇತೃತ್ವದಲ್ಲಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ ಪ್ರತಿನಿಧಿಗಳು ಮತ್ತು ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಸೇರಿದಂತೆ ಎಲ್ಲರ ಜೊತೆಯಲ್ಲೂ ಕೂಡ ಈಗಾಗಲೇ ರಾಜಿ ಸಂಧಾನ ಸಭೆ ನಡೀತಾ ಇರುವಂತದ್ದು. ಈ ರಾಜಿ ಸಂಧಾನ ಸಭೆಯಲ್ಲಿ ಮುಂದೆ ಏನಾಗತ್ತೆ ಅಂದ್ರೆ ಬುಧವಾರದ ಮುಷ್ಕರದ ಭವಿಷ್ಯ ನಿರ್ಧಾರವಾಗಲಿರುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಕಿರಣ್ ಸೂರ್ಯ ಮಾಹಿತಿಗಾಗಿ.